ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕ್ಲೆನ್ಸಿಂಗ್ ಮಾಡಿ ಸ್ಕ್ರಬ್ ಮಾಡಿ ಸ್ಟೀಮ್ ಮಾಡೋದನ್ನು ಕಲ್ತಿದ್ದಾಯಿತು. ಸೊ ಇವತ್ತಿನ ಈ ಕ್ಲಾಸ್ನಲ್ಲಿ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡಿ ಜೆಲ್ ಮತ್ತು ಕ್ರೀಮ್ ಪ್ಯಾಕ್ನ ಹೇಗೆ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೀವು ಸ್ಟೀಮ್ ಎಲ್ಲ ತೊಗೊಂಡು ಆದಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡಬೇಕು. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ನೋಸ್ ಮೇಲೆ ಮತ್ತು ಚಿನ್ ಮೇಲೆ ಇರುತ್ತೆ. ಆಯಿಲಿ ಸ್ಕಿನ್ ಇರೋರಿಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ವೈಟ್ ಹೆಡ್ಸ್ ಜಾಸ್ತಿ ಇರುತ್ತೆ. ಸೊ ತೆಗಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ತೆಗೀರಿ. ಸೊ ನೋಸ್ ಮೇಲೆ ಒಂದು ಪಫ್ನ ಪ್ರೆಸ್ ಮಾಡಿ ಹಿಡಿದು ಸ್ಟೀಮ್ ಹಾಕಿ ಅದಾದಮೇಲೆ ಸ್ಟೀಮ್ನ ಬೇಕಾದರೆ ನಾವು ತಗೊತಾನೆ ಆರಾಮಾಗಿ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ತಾ ಇರ್ಬೋದು. ನಾನಿಲ್ಲಿ ಬಿಫೋರ್ ಸ್ಟೀಮ್ ತೊಗೊಂಡಿದ್ದೀನಿ, ಅದಾದಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ ಸ್ಟಿಕ್ಕಿಂದ ಓಲ್ ಇರುತ್ತೆ, ಆ ಸ್ಟಿಕ್ಕಲ್ಲಿ ಅದನ್ನು ಪ್ರೆಸ್ ಮಾಡಿ ನಿಧಾನಕ್ಕೆ ಮೇಲೆ ಪುಲ್ ಮಾಡಬೇಕು. ಸೊ ಹಾಗೆ ಮಾಡೋದ್ರಿಂದ ಅದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಏನಿರುತ್ತಲ್ಲ ಅದು ಮೇಲೆ ಬರುತ್ತೆ. ಸ್ವಲ್ಪ ಫೋರ್ಸ್ಫುಲ್ಲಿ ಮಾಡಿದ್ರೆ ಮಾರ್ಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ ನನಗೆ ಪ್ರೀವಿಯಸ್ ಒಂದು ಲೈವ್ ಬಂದಾಗ ಒಬ್ಬರು ಕ್ವೆಶನ್ ಮಾಡಿ ಕೇಳಿದ್ರು ಟೀ ಝೋನ್ ಅಂತಂದರೆ ಏನು ಅಂತ. ಸೊ ಟೀ ಝೋನ್ ಅಂತಂದರೆ ನಮ್ಮ ಫೇಸ್ನಲ್ಲಿ ಫೋರ್ಹೆಡ್, ನೋಸ್, ಚಿನ್, ಅಪ್ಪರ್ ಲಿಪ್ ಇದನ್ನೆಲ್ಲ ಕಂಪ್ಲೀಟ್ ಯಾವಾಗ ನಮಗೆ ಡ್ರೈ ಆಗಿರುತ್ತೋ ಮತ್ತು ಎರಡೂ ಚೀಕ್ಸ್ ಡ್ರೈ ಇರಲ್ಲ. ಸೊ ಟೀ ಆಕಾರದಲ್ಲಿ ಯಾವಾಗ ನಮಗೆ ಡ್ರೈನೆಸ್ ಅಥವಾ ಆಯಿಲ್ನೆಸ್ ಕಾಣಿಸುತ್ತೋ ಅದನ್ನು ನಾವು ಟೀ ಝೋನ್ ಅಂತ ಹೇಳಿ ಕರಿತೀವಿ. ಸೊ ಈ ವಿಡಿಯೋ ಅವ್ರು ನೋಡ್ತಾ ಇದ್ದೆ, ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನೆಲ್ಲ ರಿಮೂವ್ ಮಾಡಿ ಆದಮೇಲೆ ನೋಡ್ತಾ ಇರ್ಬೋದು ಫಿನಿಶಿಂಗ್ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದಾದಮೇಲೆ ನಾವು ಜೆಲ್ಲನ್ನ ಅಪ್ಲೈ ಮಾಡ್ಕೊಳ್ಳೋಣ. ಆದರೆ ನಮಗೆ ಇಲ್ಲಿ ಬನಾನಾ ಫೇಶಿಯಲ್ನಲ್ಲಿ ಕ್ರೀಮ್ ಕೊಟ್ಟಿದ್ದಾನೆ, ಥರ್ಡ್ ಪ್ಲೇಸ್ ಬಂದು ಕ್ರೀಮ್ ಕೊಟ್ಟಿದ್ದಾನೆ. ಸೊ ಇದನ್ನೇ ನಾವು ಬಳಸೋಣ. ಒಂದರಲ್ಲಿ ಥರ್ಡ್ ಪ್ಲೇಸ್ ಬಂದು ಕ್ರೀಮ್ ಕೊಡ್ತಾನೆ, ಒಂದರಲ್ಲಿ ಜೆಲ್ ಕೊಟ್ಟಿರ್ತಾರೆ. ಸೊ ಅವ್ರು ಏನು ಕೊಟ್ಟಿರ್ತಾರೋ ಅದೇ ಸ್ಟೆಪ್ ಬೈ ಸ್ಟೆಪ್ಪಲ್ಲೇ ಮಾಡ್ತಾ ಹೋಗೋಣ. ನಾವಿಲ್ಲಿ ಕ್ರೀಮ್ನ ಉಪಯೋಗಿಸ್ಕೊಂಡು ಯಥಾ ಪ್ರಕಾರ ನಾವು ಮಸಾಜನ್ನು ಕೊಟ್ಕೊತಾ ಇದ್ದೀವಿ. ಸೊ ಫೇಶಿಯಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿ ಅಥವಾ ಫೇಸ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತು ಅಂತಂದರೆ ಆಟೋಮೆಟಿಕಲಿ ನಮಗೆ ಫೇಸಲ್ಲಿ ಗ್ಲೋ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಮಸಾಜ್ ಮಾಡಬೇಕಾದ್ರೆ ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ಅಪ್ ವರ್ಡಲ್ಲೇ ಮಸಾಜ್ ಮಾಡಿ, ಕೆಳಗಡೆ ಮುಖ ಮಾಡಿ ಕೈಗಳನ್ನ ಮಸಾಜ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಮ್ಮ ಫೇಸನ್ನ ಟೈಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಮಸಾಜ್ನ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಅಪ್ ವರ್ಡಲ್ಲೇ ಮಸಾಜ್ನ ಕೊಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಇದ್ರ ಜೊತೆಗೆ 4 ಬೆರಳಲ್ಲಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಡೀ ಹಸ್ತಾನ ಉಪಯೋಗಿಸ್ಬೇಡಿ. 4 ಬೆರಳಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬೆರಳುಗಳಲ್ಲಿ ಮಸಾಜ್ ಕೊಡೋದ್ರಿಂದ ನಮ್ಮ ಕೈಗಳಲ್ಲೂ ಕೂಡ ಗ್ಲೋನೆಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನು ಕ್ಲೈಂಟ್ಸ್ಗಳಿಗೆ ಮಸಾಜ್ ಮಾಡ್ತಾ ಇರ್ತೀನಲ್ಲ, ಯಾವಾಗಲೂ ನನ್ನ ಫೇಸ್ಗಿಂತ ನನ್ನ ಕೈಯೇ ತುಂಬ ಗ್ಲೋ ಆಗಿ ತುಂಬ ಗ್ಲೋನೆಸ್ ಆಗಿ ಕಾಣಿಸುತ್ತೆ. ರಿಮೂವ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಕ್ರೀಮ್ ಮಸಾಜ್ಗೆ ಹೋಗೋಣ. ಸೊ ಒಂದರಲ್ಲಿ ಜೆಲ್ ಫಸ್ಟ್ ಬರುತ್ತೆ, ಕ್ರೀಮ್ ನೆಕ್ಸ್ಟ್ ಬರುತ್ತೆ. ಇನ್ನೊಂದರಲ್ಲಿ ಕ್ರೀಮ್ ಫಸ್ಟ್ ಬರುತ್ತೆ, ಜೆಲ್ ಆಮೇಲೆ ಬರುತ್ತೆ. ಸೊ ಯಾವುದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕೊಟ್ಟಿರ್ತಾನೋ ಅದ್ರ ಮೇಲೆ ನಾವು ಹೋಗಬೇಕು. ಸೊ ನಮಗಿಲ್ಲಿ ಕ್ರೀಮ್ ಕೊಟ್ಟಿದ್ದಾನೆ, ಕ್ರೀಮ್ ತೊಗೊತಾ ಕಂಪ್ಲೀಟ್ ಕ್ರೀಮ್ ಮಸಾಜ್ನ 15 to 20 ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಮಗೆ ಕ್ರೀಮ್ ಬೇಸ್ನಲ್ಲೇ ಗ್ಲೋ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇರೋ ರೀಸನ್ಸಿಂದ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ರೋಲರ್ ಸ್ಟಿಕ್ನ ಉಪಯೋಗಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ನಿಮಗೆ ಮಸಾಜ್ ಬರ್ತಾ ಇಲ್ಲ ಕೈಯಲ್ಲಿ ಮಾಡೋದಕ್ಕೆ ಅಂತಂದರೆ ಈ ರೀತಿ ರೋಲರ್ನ ಉಪಯೋಗಿಸ್ಕೊಂಡು ಕೂಡ ನೀವು ಆರಾಮಾಗಿ ಮಸಾಜನ್ನ ಮಾಡ್ಕೋಬೋದು. ಹಾಗೆಯೇ ನಾವು ಟೋಟಲ್ ಆಗಿ ಫೇಶಿಯಲ್ ಮಸಾಜನ್ನ 55 ಮಿನಿಟ್ಸ್ ಮಾಡ್ಕೋಬೇಕು. 55 ಮಿನಿಟ್ಸಲ್ಲಿ 5 to 10 ಮಿನಿಟ್ಸ್ ಕ್ಲೆನ್ಸಿಂಗ್, 5 to 10 ಮಿನಿಟ್ಸ್ ಸ್ಕ್ರಬ್, 5 ಮಿನಿಟ್ಸ್ ಸ್ಟೀಮ್, ಹಾಗೆಯೇ 5 to 10 ಮಿನಿಟ್ಸ್ ಜೆಲ್, 15 to 20 ಮಿನಿಟ್ಸ್ ಕ್ರೀಮ್ ಮಸಾಜ್. ಹಾಗೆಯೇ ಮಿಕ್ಕಿದ ಟೈಮಲ್ಲಿ ಮಿಕ್ಕಿದ ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಟೋಟಲ್ ಆಗಿ ನಾವು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಎಂಡ್ ಮಾಡೋವರೆಗೂ 55 ಮಿನಿಟ್ಸ್ to 60 ಮಿನಿಟ್ಸ್ ನಾವು ಕಂಪ್ಲೀಟ್ ಫೇಶಿಯಲ್ನ ಪ್ರೊಸೀಜರ್ನಲ್ಲಿ ಇಟ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಪ್ರೆಷರ್ ಪಾಯಿಂಟ್ಸ್ನ ನಾವು ಕ್ಲೈಂಟ್ಸಿಗೆ ಮಸಾಜ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟಾಗಿ ಕೊಡಲೇಬೇಕು. ಆದರೆ ನಾನಿಲ್ಲಿ ಸೆಲ್ಫ್ ಮಸಾಜಲ್ಲಿ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಯರ್ ಹಿಂದೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ಒಂದ್ಸತಿ ಅಬ್ಸರ್ವ್ ಮಾಡಿ. 2 ಬೆರಳುಗಳಿಂದ ಮಸಾಜ್ ಮಾಡ್ತಾ ಇಯರ್ ಹಿಂದೆ ಒಂದು ಪ್ರೆಷರ್ ಕೊಡಬೇಕು. ಅದಾದಮೇಲೆ ಬರಬೇಕು ಲಿಪ್ಸ್ ಹತ್ರ, ಮತ್ತು ಪ್ರೆಷರ್ನ ಕೊಡಬೇಕು ಚಿನ್ ಹತ್ರ, ಮತ್ತು ಅಪ್ವರ್ಡಲ್ಲಿ ಮಸಾಜ್ ಮಾಡ್ತಾ
ಅಂತ ನೋಸ್ ಕಾರ್ನರ್ ಪಾಯಿಂಟಲ್ಲಿ ಎರಡೂ ಕಡೆ ಪ್ರೆಷರ್ ಪಾಯಿಂಟ್ನ ಕೊಟ್ಟು ಅದಾದಮೇಲೆ ಫೋರ್ ಹೆಡ್ ಹೋಗಿ ಫೋರ್ ಹೆಡ್ಡಿಂದ ಡೌನ್ ಐಸ್ ಕಾರ್ನರಲ್ಲಿ ಎರಡೂ ಕಡೆಯಿಂದ ಪ್ರೆಷರ್ ಪಾಯಿಂಟ್ನ ಕೊಟ್ಕೋಬೇಕು. ಸೊ ತುಂಬ ಸ್ಲೋ ಆಗಿ ಮಾಡಿ, ಪ್ರೆಷರ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದಮೇಲೆ ನಾವು ಫೋರ್ತ್ ಸ್ಟೆಪ್ಗೆ ಹೋಗ್ತಾ ಇದ್ದೀವಿ, ಜೆಲ್ ಮಸಾಜ್. ಜೆಲ್ ಮಸಾಜ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ, ನಮ್ಮ ಫೋರ್ಸ್ನೆಸ್ ಎಲ್ಲ ಏನು ಓಪನ್ ಆಗಿರುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡಿದ ಫೋರ್ಸ್ ಎಲ್ಲ ಏನು ಓಪನ್ ಆಗಿರುತ್ತಲ್ಲ ಅದನ್ನು ಕ್ಲೋಸ್ ಮಾಡೋದಕ್ಕೆ ನಮ್ಮ ಜೆಲ್ ಮಸಾಜ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಜೆಲ್ ಮಸಾಜರ್ ಜೊತೆಗೇ ಒಂದು 5 to 10 ಮಿನಿಟ್ಸ್ ಅದನ್ನು ಹಾಗೇ ಡ್ರೈ ಆಗೋದಕ್ಕೆ ಬಿಟ್ಟರೆ ಗ್ಲೋನೆಸ್ ತುಂಬ ಚೆನ್ನಾಗಿ ಕನ್ವರ್ಟ್ ಆಗುತ್ತೆ. ಹಾಗೆಯೇ ಈ ಮಸಾಜನ್ನ ತುಂಬ ಸ್ಲೋ ಆಗಿ ತುಂಬ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ನಾವು ಕ್ರೀಮು ಅಥವಾ ಸ್ಕ್ರಬ್ಬು ಅಥವಾ ಕ್ಲೆನ್ಸಿಂಗು ಮಾಡೋ ರೀತಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಡಿ. ಸ್ವಲ್ಪ ಆದಷ್ಟು ನಿಧಾನಕ್ಕೆ ಮಸಾಜನ್ನ ಮಾಡ್ಕೊಳ್ಳಿ. ಸೊ ಆದಷ್ಟು ಮಸಾಜ್ ಕಡಿಮೆ ಮಾಡಿ ಡ್ರೈ ಆಗೋದಕ್ಕೆ ಬಿಡಿ. ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಇದರಿಂದ. ಸೊ ಸ್ಕ್ರಬ್ ಏನು ಮಾಡ್ತು, ನಮ್ಮ ಫೋರ್ಸಸ್ನೆಲ್ಲ ಓಪನ್ ಮಾಡಿ ಆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಸೊ ಜೆಲ್ ಏನು ಮಾಡುತ್ತೆ ಅಂತ ಅಂದರೆ, ಸೊ ಆ ಓಪನ್ ಆಗಿರೋದಲ್ಲ ಫೋರ್ಸಸ್ ಎಲ್ಲ ಅದನ್ನು ಕ್ಲೋಸ್ ಮಾಡೋದಕ್ಕೆ ನಮ್ಮ ಜೆಲ್ ಸಪೋರ್ಟ್ ಮಾಡುತ್ತೆ. ಸೊ ಕ್ರೀಮ್ ಏನಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಅಂದರೆ ಗ್ಲೋನೆಸ್, ಹಾಗೇ ಮಸಾಜ್. ಮೇನ್ ಮಸಾಜ್ ಅಂತಂದರೆ ಕ್ರೀಮ್ ಮಸಾಜ್. ಹಾಗೆಯೇ ಕ್ರೀಮಿಂದ ನಮಗೆ ಗ್ಲೋನೆಸ್ ತುಂಬ ಹೈ ಆಗಿ ಬರುತ್ತೆ. ಸೊ ಕಂಪ್ಲೀಟ್ ಮಸಾಜ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದ್ಸಲ ಕ್ಲೀನಾಗಿ ವೈಪ್ ಮಾಡಿಕೊಂಡು ಇದಾದಮೇಲೆ ನಾವು ಪ್ಯಾಕಿಗೆ ಹೋಗೋಣ. ಲಾಸ್ಟ್ ಸ್ಟೆಪ್ ಪ್ಯಾಕ್ ಹೋಗೋಣ. ಕೆಲವೊಂದು ಫೇಶಿಯಲ್ ಕಿಟ್ಗಳಲ್ಲಿ ಹೇಗೆ ಕೊಟ್ಟಿರ್ತಾರೆ ಅಂತಂದರೆ ಲಾಸ್ಟ್ 6th ಸ್ಟೆಪ್ ಕೂಡ ಕೊಟ್ಟಿರ್ತಾನೆ, 7th ಸ್ಟೆಪ್ ಕೂಡ ಕೊಟ್ಟಿರ್ತಾನೆ, 8th ಸ್ಟೆಪ್ ಕೂಡ ಕೊಟ್ಟಿರ್ತಾನೆ. ನಾವಿಲ್ಲಿ ಮಾಡ್ತಾ ಇರೋ ಫೇಶಿಯಲ್ನಲ್ಲಿ ನಮಗೆ 5th ಸ್ಟೆಪ್ಗೆ ಲಾಸ್ಟ್ ಮಾಡಿದ್ದಾರೆ. ಸೊ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಆಲ್ಮೋಸ್ಟ್ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡೋರು ನನಗೆ ಒಂದು ಕಮೆಂಟ್ ಮಾಡಿ. ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಅಥವಾ ನಿಮಗೆ ಯಾರಿಗಾದರೂ ಬೇರೆ ರೀತಿ ರಿಕ್ವೈರ್ಮೆಂಟ್ಸ್ ಇದ್ದರೆ ಒಂದು ಕಮೆಂಟ್ ಮಾಡಿ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ಸ್ನ ಈಡೇರಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನಿಮಗೆ ಯಾರಿಗಾದರೂ ಅಂದರೆ ಫೇಶಿಯಲ್ಸಲ್ಲಿ ಯಾವ ಬೆಸ್ಟ್ ಫೇಶಿಯಲ್ ಅಂತ ಗೊತ್ತಾಗಬೇಕು ಅಂತಂದರೆ ನಿಮ್ಮ ಒಂದು ಸ್ಕಿನ್ ಟೈಪ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಸ್ಕಿನ್ ಟೈಪ್ಗೆ ನಾನು ಒಂದು ಬೆಸ್ಟ್ ಫೇಶಿಯಲ್ನ ಸಜೆಸ್ಟ್ ಮಾಡ್ತೀನಿ. ನೀವು ಅದೇ ಫೇಶಿಯಲ್ನ ಮಾಡ್ಕೊತಾ ಇದ್ದರೆ ಬೆಸ್ಟ್ ಗ್ಲೋಯಿಂಗ್ ಅಂತಲೇ ಹೇಳ್ಬಹುದು. ಸೊ ಯಾರಿಗಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಾನು ಕ್ಲಾರಿಟಿ ಕೊಡ್ತೀನಿ. ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.